ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯ. ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಶಕುನವು ಸಾಕಷ್ಟು ಉತ್ತೇಜನಕಾರಿಯಾಗಿದೆ, ಏಕೆಂದರೆ ನಿಮ್ಮ ಮುಂದೆ ಇರುವ ಗ್ರಹಗಳ ಸಂಯೋಜನೆಯು ಸಾಕಷ್ಟು ಅನುಕೂಲಕರವಾಗಿದೆ. ಸಂಧಿವಾತದಂತಹ ದೀರ್ಘಕಾಲದ ಕಾಯಿಲೆಗಳು ಮತ್ತು ದೀರ್ಘಕಾಲದ ಮಲಬದ್ಧತೆಯಂತಹ ಜೀರ್ಣಾಂಗ ವ್ಯವಸ್ಥೆಯ ದೂರುಗಳಿಗೆ ಪ್ರವೃತ್ತಿ ನಿವಾರಣೆಯಾಗುತ್ತದೆ. ಅಂತಹ ತೊಂದರೆಗಳಿಂದ ಗಮನಾರ್ಹ ಪರಿಹಾರ ಸಿಗುತ್ತದೆ. ದೀರ್ಘಕಾಲದ ಶೀತ ಬರುವ ಸಾಧ್ಯತೆ ಇದೆ, ಅದು ಸ್ವಲ್ಪ ತೊಂದರೆದಾಯಕವಾಗಿರಬಹುದು. ಇದು ನಿಜವಾಗಿಯೂ ಚಿಂತಿಸಲು ಯೋಗ್ಯವಲ್ಲ. ಆರೋಗ್ಯದ ದೃಷ್ಟಿಕೋನದಿಂದ ನಿಮಗೆ ಸಾಕಷ್ಟು ಪ್ರಯೋಜನಕಾರಿ ತಿಂಗಳು. ಹಣಕಾಸು. ಈ ತಿಂಗಳು ನಿಮ್ಮ ಆರ್ಥಿಕ ನಿರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಗ್ರಹಗಳಿಂದ ಶಕುನದಲ್ಲಿ ಹೆಚ್ಚು ಅನುಕೂಲಕರವಾದುದು ಏನೂ ಇಲ್ಲ. ನಿಮ್ಮಲ್ಲಿ ಕೆಲವರು ನೀಚತನದ ಪ್ರಭಾವದಿಂದ ಪ್ರಭಾವಿತರಾಗುವ ಸಾಧ್ಯತೆ ಇದೆ. ಅದು ನಿಮ್ಮ ಕಿರಿಯರು, ಕೆಲಸಗಾರರು ಅಥವಾ ಸಾಮಾಜಿಕ ಸ್ಥಳದಲ್ಲಿ ನಿಮಗಿಂತ ಕೆಳಗಿನ ಜನರನ್ನು ನಿಮ್ಮ ವೈಯಕ್ತಿಕ ಲಾಭಕ್ಕಾಗಿ ತೀವ್ರವಾಗಿ ಶೋಷಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಇದನ್ನು ಕಠಿಣ ಪ್ರತಿರೋಧದಿಂದ ಎದುರಿಸಬಹುದು ಮತ್ತು ಸುಲಭವಾಗಿ ಅತ್ಯಂತ ಅಹಿತಕರ ಪರಿಸ್ಥಿತಿಯಾಗಿ ಬದಲಾಗಬಹುದು. ಇದರಿಂದ ನಿಮ್ಮನ್ನು ಹೊರಹಾಕುವುದು ಸುಲಭವಲ್ಲ. ಅಂತಹ ಪ್ರವೃತ್ತಿಗಳನ್ನು ದೃಢವಾಗಿ ನಿಗ್ರಹಿಸಿ. ವಿಫಲವಾದರೆ ನಿಮ್ಮನ್ನು ಮಾತ್ರ ದೂಷಿಸಬೇಕು. ಹೂಡಿಕೆ ಮತ್ತು ಹೊಸ ಉದ್ಯಮಗಳಿಗೆ ವಾತಾವರಣವು ಅನುಕೂಲಕರವಾಗಿರುವುದಿಲ್ಲ ಮತ್ತು ಅಂತಹ ಯಾವುದೇ ಯೋಜನೆಗಳನ್ನು ಸದ್ಯಕ್ಕೆ ಪಕ್ಕಕ್ಕೆ ಇಡಬೇಕು. ವೃತ್ತಿ. ಗ್ರಹಗಳು ಬದ್ಧತೆಯ ಮನಸ್ಥಿತಿಯಲ್ಲಿಲ್ಲ ಮತ್ತು ನಿಮ್ಮ ವೃತ್ತಿ ಜೀವನದ ನಿರೀಕ್ಷೆಗಳು ಸ್ವಲ್ಪ ಮಂಕಾಗಿವೆ. ನಿಮ್ಮಲ್ಲಿ ಕೆಲವರು ಕೆಟ್ಟ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಹುದು. ಅದು ನಿಮ್ಮನ್ನು, ನಿಮ್ಮ ಕಿರಿಯರು ಮತ್ತು ಕೆಲಸಗಾರರನ್ನು ಮತ್ತು ಸಾಮಾಜಿಕ ಸ್ಥಳದಲ್ಲಿ ನಿಮಗಿಂತ ಕೆಳಗಿನ ಇತರರನ್ನು ನಿರ್ಲಜ್ಜವಾಗಿ ಶೋಷಿಸಲು ಪ್ರೇರೇಪಿಸುತ್ತದೆ. ಅಂತಹ ಪ್ರವೃತ್ತಿಗಳನ್ನು ದೃಢವಾಗಿ ನಿಗ್ರಹಿಸಬೇಕು. ವಿಫಲವಾದರೆ ನಿಮಗೆ ತುಂಬ ಅಹಿತಕರ ಪರಿಸ್ಥಿತಿ ಬರಬಹುದು. ನೀವು ಸಾಕಷ್ಟು ಅಲ್ಪವಾದ ಆದಾಯಕ್ಕಾಗಿ ಸಾಕಷ್ಟು ಶ್ರಮಿಸುತ್ತೀರಿ. ಇದಲ್ಲದೆ ಸಮತೋಲನವನ್ನು ಸರಿಪಡಿಸಲು ನೀವು ಮಾಡಲು ಸಾಧ್ಯವಾಗುವುದು ಕಡಿಮೆ. ಪ್ರತಿಕೂಲ ಸಂದರ್ಭಗಳ ಕೆಟ್ಟ ಮಂತ್ರದಿಂದ ಹೊರಬರಲು ತಾಳ್ಮೆ ಅಗತ್ಯ. ಪ್ರಯಾಣವು ಯಾವುದೇ ಫಲವನ್ನು ನೀಡುವುದಿಲ್ಲ. ಶಿಕ್ಷಣ. ಈ ತಿಂಗಳು ಗ್ರಹಗಳಿಂದ ಬರುವ ಶಕುನದ ಬಗ್ಗೆ ವಿಶೇಷವಾಗಿ ಅನುಕೂಲಕರವಾದ ಏನೂ ಇಲ್ಲ. ಉನ್ನತ ಶಿಕ್ಷಣಕ್ಕಾಗಿ ಹೋಗುವವರು ಪ್ರಾಯೋಗಿಕವಾಗಿ ಪ್ರತಿ ಹಂತದಲ್ಲೂ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಅವರು ಬಿಟ್ಟುಕೊಡುವ ಬದಲು ತಾಳ್ಮೆಯಿಂದ ಇವುಗಳನ್ನು ಪರಿಹರಿಸಿಕೊಳ್ಳಬೇಕು. ತಾಂತ್ರಿಕ ವಿದ್ಯಾರ್ಥಿಗಳು ಸಹ ನಿರಾಶಾದಾಯಕ ಸಮಯವನ್ನು ಎದುರಿಸಬಹುದು. ತಮ್ಮ ಶ್ರೇಯಾಂಕವನ್ನು ಕಾಯ್ದುಕೊಳ್ಳಲು ಅವರು ಹೆಚ್ಚು ಶ್ರಮಿಸಬೇಕಾಗಬಹುದು. ಇಲ್ಲಿಯೂ ಸಹ ಪರಿಶ್ರಮವೇ ಉತ್ತರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳು ಹೆಚ್ಚುವರಿ ತರಬೇತಿಗೆ ಹೋಗಬೇಕು, ಏಕೆಂದರೆ ಇದು ಯಶಸ್ಸು ಮತ್ತು ವೈಫಲ್ಯದ ನಡುವಿನ ಎಲ್ಲ ವ್ಯತ್ಯಾಸವನ್ನು ಮಾಡಬಹುದು. ಪ್ರಯಾಣ. ಈ ತಿಂಗಳಲ್ಲಿ ಪ್ರಯಾಣದಿಂದ ಲಾಭಗಳು ಪ್ರಾಯೋಗಿಕವಾಗಿ ಹೆಚ್ಚಿರುತ್ತವೆ, ಏಕೆಂದರೆ ಗ್ರಹಗಳು ಇದಕ್ಕೆ ಅನುಕೂಲಕರ ಸ್ಥಾನದಲ್ಲಿವೆ. ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆ ಮಾಡುವ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತವೆ ಮತ್ತು ಕೈಗೊಂಡ ಪ್ರಯಾಣಗಳು ಸಂತೋಷವನ್ನು ತರುತ್ತವೆ. ಉನ್ನತ ಅಧ್ಯಯನ ಅಥವಾ ವಿದೇಶಗಳಲ್ಲಿ ಅಥವಾ ತಮ್ಮ ಮನೆಗಳಿಂದ ದೂರದ ಸ್ಥಳಗಳಲ್ಲಿ ತರಬೇತಿ ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತಾರೆ. ವ್ಯಾಪಾರ ಅಥವಾ ಉದ್ಯೋಗ ಸಂಬಂಧಿತ ಪ್ರಯಾಣವು ನಿರೀಕ್ಷಿತ ಲಾಭವನ್ನು ಗಳಿಸುತ್ತದೆ. ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸುವಿರಿ. ದಕ್ಷಿಣವು ಅತ್ಯಂತ ಅನುಕೂಲಕರ ದಿಕ್ಕು. ಕುಟುಂಬ. ಈ ತಿಂಗಳು ನಿಮ್ಮ ಕುಟುಂಬದ ವ್ಯವಹಾರಗಳು ತಮ್ಮ ಮುಂದಕ್ಕೆ ಹೆಚ್ಚಿನ ವೇಗವನ್ನು ಉಳಿಸಿಕೊಳ್ಳುವ
ಸಾಧ್ಯತೆ ಇಲ್ಲ. ವಿವಿಧ ರೀತಿಯ ತೊಂದರೆಗಳಲ್ಲಿ ಸಿಲುಕಿಕೊಳ್ಳುತ್ತವೆ. ನಿಮ್ಮ ಹಿರಿಯರೊಂದಿಗೆ ಗಂಭೀರ ಉದ್ವಿಗ್ನತೆಯ ಬಲವಾದ ಸೂಚನೆಗಳಿವೆ. ಆದ್ದರಿಂದ ಯಾವುದೇ ರೀತಿಯ ಮುಖಾಮುಖಿಗೆ ಸಿಲುಕಲು ದೃಢವಾಗಿ ನಿರಾಕರಿಸಲು ನಿಮ್ಮ ಶಾಂತತೆ ಮತ್ತು ಶಿಸ್ತನ್ನು ಕಳೆದುಕೊಳ್ಳದಿರಲು ನೀವು ನಿರ್ಧರಿಸಬೇಕು. ಇದು ವಿಷಯಗಳನ್ನು ನಿಯಂತ್ರಣದಲ್ಲಿಡುತ್ತದೆ. ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುವುದಿಲ್ಲ. ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳು ಬಹಿರಂಗವಾಗಿ ಸ್ಪಷ್ಟವಾಗುತ್ತದೆ. ಅಂತಹ ವಾತಾವರಣದಲ್ಲಿ ಮಕ್ಕಳು ಕಿರಿಕಿರಿಯುಂಟು ಮಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರಿಗೆ ನಿಗದಿಪಡಿಸಿದ ಕೆಲಸಗಳನ್ನು ಚೆನ್ನಾಗಿ ಮಾಡದಿರಬಹುದು. ನೀವು ಅವರ ವ್ಯವಹಾರಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಹೆಚ್ಚು ನೀಡಬೇಕಾಗುತ್ತದೆ. ಮಕ್ಕಳು, ಈ ತಿಂಗಳು ನಿಮ್ಮ ಮಕ್ಕಳು ನಿಮಗಾಗಿ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿಸಬಹುದು, ಏಕೆಂದರೆ ಗ್ರಹಗಳು ಹೆಚ್ಚು ಅನುಕೂಲಕರವಾಗಿಲ್ಲ. ನಿಮ್ಮಲ್ಲಿ ಕೆಲವರ ಮಕ್ಕಳು ತಮ್ಮ ಶಿಕ್ಷಕರೊಂದಿಗೆ ಗಂಭೀರ ತೊಂದರೆಗಳನ್ನು ಎದುರಿಸಬಹುದು. ಇದರಿಂದಾಗಿ ಅವರ ಅಧ್ಯಯನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ವಿಷಯಗಳನ್ನು ಸರಿಪಡಿಸಲು ಪೋಷಕರು ಮಧ್ಯಪ್ರವೇಶಿಸಬೇಕು. ನಿಮ್ಮಲ್ಲಿ ಹೆಚ್ಚಿನವರ ಅಧ್ಯಯನದಲ್ಲಿನ ಸಾಧನೆ ಯಾವುದೇ ಸಂದರ್ಭದಲ್ಲಿ ಹೆಚ್ಚು ಸ್ಫೂರ್ತಿದಾಯಕವಾಗಿರುವುದಿಲ್ಲ. ಕಾನೂನು ವಿದ್ಯಾರ್ಥಿಗಳು ಮತ್ತು ಉನ್ನತ ವ್ಯಾಸಂಗ ಮಾಡುತ್ತಿರುವವರು ವಿಶೇಷವಾಗಿ ಪ್ರತಿಕೂಲ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ. ಆದಾಗ್ಯೂ ಪೋಷಕರು ತಮ್ಮ ಅನ್ವೇಷಣೆಗಳಲ್ಲಿ ಪರಿಶ್ರಮ ಪಡುವಂತೆ ನೋಡಿಕೊಳ್ಳಬೇಕು, ಏಕೆಂದರೆ ಈ ಸಮಸ್ಯೆಗಳು ಕ್ರಮೇಣ ತಾವಾಗಿಯೇ ಪರಿಹರಿಸಲ್ಪಡುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ತಮ್ಮ ಸಮಯ, ಶಕ್ತಿ ಮತ್ತು ಹಣವನ್ನು ಸರಿಯಾಗಿ ಬಳಸಬೇಕಾಗುತ್ತದೆ. ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು. ಆರಂಭದಲ್ಲಿ ಮನೆ ಅಥವಾ ವಾಹನ ದುರಸ್ತಿ ಮತ್ತು ಇತರ ಕೆಲಸಗಳಿಗೆ ನೀವು ಖರ್ಚು ಮಾಡುವುದಕ್ಕಿಂತ ಹೆಚ್ಚಿನ ಖರ್ಚು ಇರುತ್ತದೆ. ಇದು ಬಜೆಟ್ ಹಾಳು ಮಾಡಬಹುದು. ಋತುಮಾನದ ಅನಾರೋಗ್ಯ ಅಥವಾ ಹಳೆಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಎರಡನೇ ವಾರದಲ್ಲಿ ನೀವು ಕೆಲಸಕ್ಕಾಗಿ ದೂರದ ಪ್ರಯಾಣ ಮಾಡಬೇಕಾಗಬಹುದು ಮತ್ತು ಒತ್ತಡವೂ ಇರುತ್ತದೆ. ನೀವು ನಿಮ್ಮ ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಖಂಡಿತವಾಗಿಯೂ ಹಿತೈಷಿಗಳ ಸಲಹೆಯನ್ನು ತೆಗೆದುಕೊಳ್ಳಿ ಮತ್ತು ಯೋಚಿಸದೆ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ವ್ಯವಹಾರದಲ್ಲಿ ಏರಿಳಿತಗಳು ಇರುತ್ತವೆ, ಆದ್ದರಿಂದ ವಿಸ್ತರಣೆಗಾಗಿ ಕಾಯಿರಿ. ವಾರದ ಮಧ್ಯದಲ್ಲಿ ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಿಸುವುದು ಮುಖ್ಯ. ಇಲ್ಲದಿದ್ದರೆ ನಿಮ್ಮ ಸ್ವಂತ ಜನರು ಕೋಪಗೊಳ್ಳಬಹುದು. ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತವೆ. ಪ್ರೀತಿ ಮತ್ತು ವೈವಾಹಿಕ ಜೀವನವು ಸಾಮಾನ್ಯ ಮತ್ತು ಸಂತೋಷವಾಗಿರುತ್ತದೆ. ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿಯು ನಿಮ್ಮ ಬೆಂಬಲವಾಗಿರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.